ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ನೆನ್ನೆ ಸಾಟರ್ಡೆ ವೀಕ್ ಆಫ್ ಇದ್ದಿದ್ರಿಂದ ನಾನು ನಮ್ಮ ಕನಕಪುರದಲ್ಲಿರೋ ತೋಟದ ಮನೆಗೆ ಹೋಗಿ ಸುತ್ತಾಡ್ಕೊಂಡು ನಮ್ಮ ಅಜ್ಜಿ ಮಾಡಿದ ಪಾಯಸ, ಅಕ್ಕಿ ರೊಟ್ಟಿ, ಚಟ್ನಿ ತಿನ್ಕೊಂಡು ಬಂದೆ ಕಾಂತ. ಸಖತ್ತಾಗಿತ್ತು ಗೊತ್ತಾ ಹೆಂಗಿತ್ತು ಅಜ್ಜಿ ಮಾಡಿದ ಅಜ್ಜಿ ಕಾಯಿ ರುಚಿನೇ ಬೇರೆ. ಏನು ಮಾಡೋದು ಕಾಂತ ಹೇಳು ನೀನೆ. ಈ ಕಬ್ಬು ಸಿಲಿಕಾನ್ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಸಿಗುತ್ತೆ, ಬಟ್ ಎಲ್ಲಿ ಒಂದು ಒಳ್ಳೆ ಊಟ ಸಿಗೋದೇ ಕಷ್ಟ ಕಾಂತ. ಬೆಳಗ್ಗೆ ಎದ್ದು ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು ಎಲ್ಲಿದೆ ಚೆನ್ನಾಗಿ ಊಟ ಅಂತ. ಓಕೆ ಬಿಟ್ಟಾಗ ಸದ್ಯಕ್ಕೆ ನನ್ನ ಫುಡ್ ಮ್ಯಾಟ್ರ್ ಎಲ್ಲ ಸೈಡ್ಗಿರಲಿ. ಇವಾಗ ನಡಿ ಕಾಂತ, ನಮ್ಮ ಹಾಲಗೆ ಹರಿದಾಸರು ಆಫ್ಟರ್ ಎ ಲಾಂಗ್ ಗ್ಯಾಪ್ ಈ ಹೊಸ ವರ್ಷದಲ್ಲಿ ರಾಜಕೀಯದ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ತಮ್ಮ ಹರಿಕಥೆನಲ್ಲಿ ಡಿಜಿಟಲ್ ಆಗಿ ಡೀಟೇಲ್ ಆಗಿ ಹೇಳ್ತಾರಂತೆ. ಜಸ್ಟ್ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ನಡಿ ಕಾಂತ, ಭಜನೆಗೆ ಟೈಮ್ ಆಯ್ತು. ಓಂ ರಾಜಕೀಯಾಯ ನಮಃ, ಓಂ ರಾಜಕೀಯಾಯ ನಮಃ. ಹೌದು ಬಂಧುಗಳೇ, ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾರೆ ಗೊತ್ತಾ ಬಂಧುಗಳೇ? ಅದೇನಪ್ಪ ಅಂದ್ರೆ, ಆಳೋರನ್ನ ನಂಬಿಕೊಂಡು ಉಳೋರು ಸಾಯ್ತಾರೆ ಅಂತ. ಈ ಮಾತನ್ನ ನಾನು ಯಾಕಪ್ಪ ಇವತ್ತಿನ ಹರಿಕಥೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಅಪ್ಪ ಪುಣ್ಯಾತ್ಮರ, ನಿಮ್ಮ ಕೈಲಾದ ಮಟ್ಟಿಗೆ 4 ಒಳ್ಳೆಯ ಕೆಲಸವನ್ನು ಮಾಡಿ ರಾಜ್ಯವನ್ನ ಉದ್ಧಾರ ಮಾಡಿ ಅಂತ ಜನ ಓಟ್ ಹಾಕಿದರೆ, ಈ ಸುದೀರ್ಘ 5 ವರ್ಷಗಳ ಕಾಲ ಇವರು ಮಾಡಿದ್ದೇನು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿದ್ರೆ ನಮಗಷ್ಟೇ ಅಲ್ಲ ಬಂಧುಗಳೇ, ತಿರುಪತಿ ತಿಮ್ಮಪ್ಪನಿಗೂ ಏನು ಗೊತ್ತಿಲ್ಲ, ತಿರುಪತಿ ತಿಮ್ಮಪ್ಪನಿಗೂ ಏನೊಂದೂ ಗೊತ್ತಿಲ್ಲ. ಇಲ್ಲಿ ಆಡಳಿತ ಮಾಡುವವರು ಈ ರಾಜ್ಯ ನಮ್ಮಪ್ಪನ ಆಸ್ತಿ ಕಣಯ್ಯ ಅನ್ನೋ ಹಾಗೆ ಎಲ್ರೂ ಕಿತ್ತಾಡ್ತಾರೆ ಹೊರತು ಈ ರಾಜ್ಯದಲ್ಲಿರುವ 6.5 ಕೋಟಿ ಜನರಿದ್ದಾರೆ ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾರೆ ಬಂಧುಗಳೇ, ಮರ್ತೇ ಬಿಟ್ಟಿದ್ದಾರೆ. ಇವರೆಲ್ಲ ಹಾಳಾಗಿ ಹೋದ್ರೆ ಹೋಗ್ಲಿ, ಅಟ್ಲೀಸ್ಟ್ ಈ ಕುರ್ಚಿ ಬಗ್ಗೆ ವ್ಯಾಮೋಹವನ್ನ ಬಿಟ್ಟು ಒಬ್ಬರಾದ್ರೂ ಜನರ ಕಷ್ಟಕ್ಕೆ ಆಗ್ತಾರೆ ಅಂತ ಸಮಾಧಾನ ಪಟ್ಕೊಳ್ಳೋಣ ಅಂದ್ರೆ ಈ ದುರ್ವಿಧಿ ಅದಕ್ಕೂ ಆಗ್ತಾ ಇಲ್ವೇ? ದೇವೇಗೌಡರು ಬರೀ ನೈಸ್ ಬಗ್ಗೆ ಹೋರಾಟ ಮಾಡ್ತೀನಿ ಅಂತಾರೆ, ಯಡಿಯೂರಪ್ಪ ಬರೀ ಸರ್ಕಾರ ಬೀಳಿಸ್ತೀನಿ ಅಂತಾರೆ, ಈಶ್ವರಪ್ಪ ಸದಾನಂದ ಗೌಡರು ಯಡಿಯೂರಪ್ಪನ ಮಾತಿಗೆ ಬರೀ ಪ್ರತಿಕ್ರಿಯೆ ನೀಡೋದೇ ಅವರ ಕೆಲಸವಾಗಿ ಬಿಟ್ಟಿದೆ. ಇನ್ನು ಕೈಪಾರ್ಟಿ ಸಿದ್ದರಾಮಯ್ಯನ ಕೇಳಿದ್ರೆ, ಏನ್ ಸ್ವಾಮಿ ನಮ್ಮ ರಾಜ್ಯದ ಸ್ಥಿತಿ ಹೀಗಾಯ್ತು ಅಂತ ಹೇಳಿದ್ರೆ, ಅಯ್ಯೋ ಆಗಿದ್ದೆಲ್ಲ ಆಗೋಯ್ತು, ಈ ಸಾರಿ ಎಲೆಕ್ಷನ್ ನಲ್ಲಿ ನಮ್ಮನ್ನ ಸೆಲೆಕ್ಟ್ ಮಾಡಿ ನನ್ನನ್ನ ಸಿಎಂ ಮಾಡ್ರಿ, ಎಲ್ಲ ಸರಿ ಹೋಗುತ್ತೆ ಅಂತ ದೊಡ್ಡದಾಗಿ ನಗ್ತಾರೆ ಬಂಧುಗಳೇ. ಒಂದು ಸಾರಿ ದೊಡ್ಡದಾಗಿ ನಕ್ಕು ಮುಂದೆ ಹೋಗಿ ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಹಾಳ ರಾಜಕೀಯ ಸಹವಾಸವೇ ಬೇಡ ಅಂತ ಕೈಲಾದಷ್ಟು ಕೆಲಸ ಮಾಡಿಕೊಂಡು ಹೇಗೋ ಜೀವನ ಮಾಡಿದ್ರಾಯ್ತು ಅಂತ ನಮ್ಮ ಕಾಮನ್ ಪೀಪಲ್ ಅಂದ್ಕೊಂಡ್ರೆ ಅದಕ್ಕೂ ಬಿಡಲ್ವೇ ಇವರೆಲ್ಲ? ಯಾಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಬಂಧುಗಳೇ. ಈ ಲೀಡರ್ಗಳೆಲ್ಲ ಗರಿಗರಿಯಾದ ಖಾದಿ ಬಟ್ಟೆ ಹಾಕೊಂಡು 8x8 ಪೆಂಡಲ್ ಹಾಕ್ಸಿ ಕೈನಲ್ಲಿ ಒಂದು ಮೈಕ್ ಹಿಡ್ಕೊಂಡು, ಸ್ವಾಮಿ ಆ ಪಕ್ಷ ಸರಿ ಇಲ್ಲ, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ನಾವು ನಿಮ್ಮನ್ನ ಉಡ್ದಾರ ಇಲ್ದಂಗೆ ಮಾಡ್ತೀವಿ, ಓ ಅಲ್ಲಲ್ಲ ಉದ್ಧಾರ ಮಾಡ್ತೀವಿ ಅಂತ ಒಂದೇ ಸಮನೆ ಕಿರಿಸ್ತಾನೆ ಇರ್ತಾರೆ ಬಂಧುಗಳೇ. ಹೀಗೆ ಇಂಥ ಲೀಡರ್ಗಳು ನಮ್ಮ ಕಣ್ಣು ಮುಂದೆ ಇರುವಾಗ ಅವರು ಕೊಟ್ಟ ಖಾಲಿ ಪಲಾವು ಉಪ್ಪಿನಕಾಯಿಗೆ ಆಸೆ ಪಡದೆ ನಮ್ಮ ಹಿತಾಸಕ್ತಿಯನ್ನ ಕಾಪಾಡೋರು ಯಾರಾದರೂ ಸಿಕ್ಕಿದ್ರೆ ಅಂಥವರಿಗೆ ಓಟನ್ನ ಒತ್ತಿದ್ರೆ ಏನೋ ಅಂದ್ಕೊಂಡು ಕೆಲಸಗಳು ಸ್ವಲ್ಪ ಆಗಬಹುದು ಅಂತ ನನ್ನ ತಲೆಗೆ ತೋಚಿದ್ದನ್ನ ಹೇಳ್ತಾ ಇವತ್ತಿನ ಹರಿಕತೆಗೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೀನಿ ಬಂಧುಗಳೇ. ಎಲ್ಲರಿಗೂ ಮಂಗಳವಾಗಲಿ. ಕೇಳಿದ್ರ ನಮ್ಮ ಹಾಲಗೆ ಹರಿದಾಸರ ರಾಜಕೀಯ ಪುರಾಣನ? ಓಕೆ, ಇವಾಗ ನಮಗೆ ಟೈಮ್ ಆಯ್ತು, ಮತ್ತೆ ಸಿಗ್ತೀವಿ. ನಾಳೆ ಕಾಂತ ತಲೆ ಕೆಡಿಸ್ಕೊಬೇಡ ನೀನು. ಇವಾಗ ಮೈಸೂರಿನಲ್ಲಿರೋ ಮಾನಸ ಗಂಗೋತ್ರಿ ಯೂನಿವರ್ಸಿಟಿಗೆ ಹೋಗಿ ಸುಭದ್ರ ರಾಜ್ಯ ಕಟ್ಟೋದಕ್ಕೆ ಶ್ರಮಿಸೋಣ ಅಂತ ಡಿಗ್ರಿ ಕಾಲೇಜ್ ವುಮೆನ್ಸ್ ಸೆಕ್ಷನ್ ಅಲ್ಲಿ ಒಂದಷ್ಟು ಪಾಠ ಮಾಡಿ ಬರುವಾಗ ಹಂಗೆ ಕ್ಯಾಂಟೀನಲ್ಲಿ ಉಪ್ಪಿನಕಾಯಿ ಹಚ್ಕೊಂಡು ಚಿತ್ರಾನ್ನ ತಿನ್ಕೊಂಬರೋಣ. ನಡಿ ಕಾಂತ ನಡೆ, ಹತ್ತ ಬೇಗ ಆಡೆ ಆತ ಜನ.